ಇತ್ತ ಬಾಗಲಕೋಟೆಯಲ್ಲಿ ಮರಣ ಮಳೆ ಬಾಲಕನನ್ನ ಬಲಿ ಪಡೆದುಕೊಂಡಿದೆ. ಹಾಗೆ ಕೊಪ್ಪಳದ ಹಿರೇಹಳ್ಳದಲ್ಲಿ ಬಹಿರ್ದೆಸೆಗೆ ಹೋಗಿದ್ದ ವ್ಯಕ್ತಿಯೊಬ್ಬರು ಪ್ರವಾಹಕ್ಕೆ ಸಿಲುಕಿ ಪರದಾಡಿದ್ದಾರೆ. ಯಾದಗಿರಿ, ರಾಯಚೂರು, ಬೆಳಗಾವಿಯಲ್ಲೂ ಕೂಡ ಮಳೆ ಅವಾಂತರಗಳ ಹೊಳೆ ಹರಿಸಿದೆ. ರಣಮಳೆಗೆ ತತ್ತರಿಸಿದ ಉತ್ತರ ಕರ್ನಾಟಕ. ಕಲಬುರಗಿ ಮತ್ತು ಯಾದಗಿರಿ ಜಿಲ್ಲೆಯಲ್ಲಿ ಪ್ರವಾಹದ ಪರಿಸ್ಥಿತಿಗೆ ಉಂಟಾಗಿರುವಂಥದ್ದು. ಪ್ರವಾಹ, ನದಿಗಳ ಅಬ್ಬರ, ಗೋಡೆ ಕುಸಿದು ಬಾಲಕ ಸಾವು. ಊರಿಗೆ ಊರೇ ಮುಳುಗಡೆಯಾಗಿದೆ. ಮನೆ, ರಸ್ತೆ, ಸೇತುವೆಗಳೆಲ್ಲ ಜಲಾವೃತವಾಗಿದೆ. ಎಲ್ಲೆಲ್ಲೂ ಜಲತಾಂಡವ. ನಿನ್ನೆಯಿಂದ ಸುರಿದ ಧಾರಾಕಾರ ಮಳೆಯಿಂದ ಉತ್ತರ ಕರ್ನಾಟಕದ ಹಲವು ಜಿಲ್ಲೆಗಳಿಗೆ ಜಲ ದಿಗ್ಬಂಧನ ವಿಧಿಸಿದಂತಾಗಿದೆ. ಏಕಾಏಕಿ ಉಕ್ಕಿದ ಹಿರೇಹಳ್ಳ, ಸಿಲುಕಿದ ವ್ಯಕ್ತಿಯ ರಕ್ಷಣೆ. ಕೊಪ್ಪಳ ತಾಲೂಕಿನ ಓಜನಹಳ್ಳಿ ಬಳಿ ಹರಿಯುವ ಹಿರೇಹಳ್ಳ ಏಕಾಏಕಿ ಉಕ್ಕಿದೆ. ದಿಢೀರ್ ನೀರಿನ ಮಟ್ಟ ಏರಿಕೆಯಾಗಿದ್ದರಿಂದ ಬಹಿರ್ದೆಸೆಗೆ ತೆರಳಿದ್ದ ವ್ಯಕ್ತಿ ಸಿಲುಕಿದ್ರು. ತಕ್ಷಣ ಸ್ಥಳಕ್ಕೆ ಧಾವಿಸಿದ ಅಗ್ನಿಶಾಮಕ ದಳ ಸಿಬ್ಬಂದಿ ನಿಂಗಪ್ಪ ಎಂಬವರನ್ನ ರಕ್ಷಣೆ ಮಾಡಿದ್ದಾರೆ. ಯಾದಗಿರಿಯಲ್ಲೂ ಭೀಮಾ ನದಿಯ ತಾಂಡವಕ್ಕೆ ವಡಗೇರದ ನಾಯ್ಕಲ್ ಸೇತುವೆ ಮುಳುಗಡೆಯಾಗಿದೆ. 10 ಗ್ರಾಮಕ್ಕೆ ಸಂಪರ್ಕ ಕಲ್ಪಿಸುವ ಸೇತುವೆ ಮೇಲೆ 4 ಅಡಿಯಷ್ಟು ನೀರು ಹರಿಯುತ್ತಿದೆ. 5-6 ಗ್ರಾಮಗಳ ಸಂಪರ್ಕ ಕಡಿತವಾಗಿದೆ. ತಂಗಡಿಗಿ, ಇಬ್ರಾಹಿಂಪುರ ಮತ್ತು ಚಟ್ನಹಳ್ಳಿ, ಬಲ್ಕಲ್, ನಾಲಡ್ಗಿ, ತಾಂಡ ಇವೆಲ್ಲ ಇಲ್ಲಿಂದ ಯಾದಗಿರಿಗೆ ಹೋಗ ಎಲ್ಲ ಸಂಪರ್ಕ ಪೂರ ಕಡಿತ ಆಗಿದೆ. ನೀರು ನಿನ್ನೆ ರಾತ್ರಿಲಿಂದ ಪೂರ 4 ಲಕ್ಷ ನೀರು ಕ್ಯೂಸೆಕ್ ನೀರು ಬಿಟ್ಟಲ್ಲಿ ಪೂರ ಪ್ಯಾಕ್ ಆಗಿಬಿಟ್ಟಿದೆ. ಉಜನಿ ಡ್ಯಾಂನಿಂದ ಭೀಮಾ ನದಿಗೆ ನೀರು ಬಿಡುಗಡೆ ಮಾಡಲಾಗಿದ್ದು ಜಮೀನುಗಳು ಜಲಾವೃತವಾಗಿದೆ. ಯಾದಗಿರಿಯ ನಾಯ್ಕಲ್ ಗ್ರಾಮದಲ್ಲಿ 100 ಎಕರೆ ಜಮೀನಿನಲ್ಲಿ ಬೆಳೆದಿದ್ದ ಭತ್ತ, ಹತ್ತಿ ನೀರು ಪಾಲಾಗಿದೆ. ಯಾದಗಿರಿ ಜಿಲ್ಲೆ ವಡಗೇರ ತಾಲೂಕಿನ ನಾಯ್ಕಲ್ ಗ್ರಾಮದ ಹೊರಭಾಗದಲ್ಲಿರುವಂಥ ರೈತರ ಜಮೀನಲ್ಲಿದ್ದೀನಿ. ರೈತರ ಜಮೀನಿನ ದೃಶ್ಯಗಳು ತೋರಿಸುವಂಥ ಪ್ರಯತ್ನ ಕೂಡ ಮಾಡ್ತಾ ಇದ್ದೀನಿ. ಏನೋ ಸಾಕಷ್ಟು ಮಳೆ ಆಗ್ತಿರೋ ಕಾರಣಕ್ಕಾಗಿ, ಜೊತೆಗೆ ಮಹಾರಾಷ್ಟ್ರದಲ್ಲಿ ಮಳೆ ಆಗ್ತಿದೆ. ಹೀಗಾಗಿ ಭೀಮಾ ನದಿಗೆ ಅಪಾರ ಪ್ರಮಾಣದ ನೀರನ್ನು ಸಹಿತ ಹರಿದು ಬರ್ತಿದೆ. ಸದ್ಯ ಕಲಬುರಗಿ ಜಿಲ್ಲೆ ಚಿತ್ತಾಪುರ ತಾಲೂಕಿನ ಸನ್ನತಿ ಬಳಿ ಇರುವಂಥ ಬ್ಯಾರೇಜಿಂದ ಭೀಮಾ ನದಿಗೆ 4 ಲಕ್ಷ ಕ್ಯೂಸೆಕ್ ನೀರನ್ನು ಹರಿಬಿಡಲಾಗಿದೆ. ಹೀಗಾಗಿ ಕಂಪ್ಲೀಟ್ ಆಗಿ ಯಾದಗಿರಿ ಜಿಲ್ಲೆಯ ರೈತರ ಬದುಕು ಅಕ್ಷರಶಃ ಈ ಒಂದು ಭೀಮಾ ನದಿ ನೀರಿಂದ ಬರ್ಬಾದ್ ಆಗಿದೆ ಅಂತ ಹೇಳಬಹುದು. ರಾಯಚೂರಿನಲ್ಲೂ ಮಳೆಗೆ ಸಂಕಷ್ಟಗಳ ಪ್ರವಾಹ ಉಂಟಾಗಿದೆ. ಲಿಂಗಸಗೂರಿನ ಹಟ್ಟಿ ಪಟ್ಟಣದಲ್ಲಿ ಮನೆಗಳು ಜಲಾವೃತವಾಗಿದ್ದು ಚಿನ್ನದ ಗಣಿ ಸಿಬ್ಬಂದಿ ಇರೋ ಕ್ವಾರ್ಟರ್ಸ್ಗೆ ನೀರು ನುಗ್ಗಿದೆ. ನೀರು ಹೊರಹಾಕಲು ನಿವಾಸಿಗಳು ಪರದಾಡಿದ್ದು ರಾತ್ರಿ ಇಡೀ ಜಾಗರಣೆ ಮಾಡಿದ್ದಾರೆ. ಇನ್ನು ಸಿಂಧನೂರು, ಮಾನ್ವಿ ತಾಲೂಕಿನಲ್ಲಿ ಹತ್ತಿ ಬೆಳೆ ನಾಶವಾಗಿದ್ದು ರೈತರು ಕಂಗಾಲಾಗಿದ್ದಾರೆ. ಮಳೆಗೆ ಬೆಳೆ ಹಾನಿಯಾದರೂ ಜಮೀನಿಗೆ ಅಧಿಕಾರಿಗಳು ಭೇಟಿ ನೀಡುತ್ತಿಲ್ಲ ಅಂತ ಆಕ್ರೋಶ ಹೊರಹಾಕಿದ್ದಾರೆ. ಪರಿಹಾರ ನೀಡುವಂತೆ ಒತ್ತಾಯಿಸಿದ್ದಾರೆ. ಸದ್ಯ ನಾನು ಸಿನ್ನೂರು ತಾಲೂಕಿನ ರಾಮತ್ನಾಳ ಸೀಮೆಗೆ ಬರ್ತಕ್ಕಂಥ ಪ್ರದೇಶದಲ್ಲಿದ್ದೀನಿ. ದೃಶ್ಯದಲ್ಲಿ ನಿಮಗೆ ತೋರಿಸ್ತಾ ಹೋಗ್ತೀನಿ ಯಾವ ರೀತಿ ಹತ್ತಿ ಬೆಳೆ ಸಂಪೂರ್ಣವಾಗಿ ಮಳೆಯಿಂದ ಹಾನಿಯಾಗಿ ಹೋಗಿದೆ ಅನ್ನುವಂಥದ್ದನ್ನು ದೃಶ್ಯದಲ್ಲಿ ತಾವು ನೋಡ್ಬೋದು. ರೈತರು ನಸಿಕಿನಿಂದಲೇ ಎಲ್ಲೊಂದು ಕಡೆ ಹೊಲಕ್ಕೆ ನುಗ್ಗಿರುವಂಥ ಮಳೆ ನೀರನ್ನು ಸರಾಗವಾಗಿ ಹರಿಯುವಂಥ ಕೆಲಸಕ್ಕೆ ತೊಡಗಿರುವಂಥದ್ದು. ಅಂದರೆ ಎಲ್ಲೊಂದು ಕಡೆ ಸಂಪೂರ್ಣ ಮಳೆ ನೀರು ಹತ್ತಿ ಹೊಲಕ್ಕೆ ನುಗ್ಗಿರುವಂಥ ಕಾರಣಕ್ಕಾಗಿ ಇಡೀ ಹೊಲವೇ ನಾಶವಾಗಿ ಹೋಗಿರುವಂಥದ್ದು. ನದಿಗಳಾಗಿ ಬದಲಾದ ಬೆಳಗಾವಿಯ ಗೋಕಾಕ್ ರಸ್ತೆಗಳು. ಬೆಳಗಾವಿಯ ಗೋಕಾಕ್ ನಗರದ ರಸ್ತೆಗಳು ನದಿಗಳಾಗಿ ಬದಲಾಗಿವೆ. ಮಾಲದಿನ್ನಿ ಕ್ರಾಸ್ ರಸ್ತೆ ಜಲಾವೃತವಾಗಿದ್ದು ಸವಾರರು ಪರದಾಡಿದ್ದಾರೆ. ಹಲವು ಅಂಗಡಿ ಮತ್ತು ಮನೆಗಳಿಗೂ ನೀರು ನುಗ್ಗಿ ಅವಾಂತರ ಸೃಷ್ಟಿಯಾಗಿದೆ. ಖಾನಾಪುರ ತಾಲೂಕಿನಲ್ಲಿ ಮಲಪ್ರಭಾ ನದಿ ಅಬ್ಬರಿಸುತ್ತಿದ್ದು ನವಿಲು ತೀರ್ಥ ಡ್ಯಾಂ ಸಂಪೂರ್ಣ ಭರ್ತಿಯಾಗಿದೆ. ಜಲಾಶಯದಿಂದ 1500 ಕ್ಯೂಸೆಕ್ ನೀರು ಬಿಡುಗಡೆ ಮಾಡಲಾಗಿದೆ. ನದಿ ಪಾತ್ರದ ಜನರಿಗೆ ಎಚ್ಚರಿಕೆಯಿಂದ ಇರುವಂತೆ ಸೂಚಿಸಲಾಗಿದೆ. ಬ್ಯೂರೋ ರಿಪೋರ್ಟ್, TV9.